ಅಲ್ಲ ಅದು ತಾಕತ್ತು ದಮ್ಮು ಇದ್ರಲ್ಲಿ ಇರಲ್ಲ. ತಾಕತ್ತು ದಮ್ಮು ಅದು ಎದಕ್ ಬರುತ್ತೋ ಗೊತ್ತಿಲ್ಲ. ಅದು ನಾನು ಯಾಕೆ ಹೇಳ್ತೇನೆ, ತಾಕತ್ತು ದಮ್ಮು ನಮ್ಮ ಹತ್ರ ಏನಿರುತ್ತ, ನಾವು ಪ್ರಜೆಗಳನ್ನ ಕೈ ಮುಗಿದು ಮತ ಕೇಳ್ತಕ್ಕಂಥದ್ದು. ಪ್ರಜೆಗಳು ಅವ್ರು ಯಾರಿಗೆ ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಒಳ್ಳೆಯವ್ರು ಬೇಕೋ ಕೆಟ್ಟವ್ರು ಬೇಕೋ ಆಯ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಅಧಿಕಾರ ಐತಿ. ಇದರಲ್ಲಿ ತಾಕತ್ತು ದಮ್ಮು ಅಂದ್ರೆ ಕುಸ್ತಿ ಅಖಾಡ ಆದ್ರೆ ತಾಕತ್ತು ದಮ್ಮು ನೋಡ್ಬೋದು. ಕುಸ್ತಿ ಅಖಾಡಕ್ಕಾದ್ರೆ ತಾಕತ್ತು ದಮ್ಮು. ನನಗಂತೂ ವಯಸ್ಸಾಗೈತೆ, 67 ವಯಸ್ಸೀಗ. ನಾನೇನು ಕುಸ್ತಿ ಇಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಬೇಕಾದ್ರೆ ನನ್ನ ಮಗನ್ ಕೊಡಿ ಹಿಡಿತಿದ್ದು ಹಿಡಿಯಲ್ಲ. ತಾಕತ್ತು ದಮ್ ಇದ್ರೆ, ದಮ್ಮು ತಾಕತ್ತು ಇದ್ರೆ, ತಾಕತ್ತು ದಮ್ಮು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕನಾಗಿ ಅಥವಾ ಜನಪ್ರತಿನಿಧಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿರ್ಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಲಿ, MLA ಇರ್ಲಿ, MP ಇರ್ಲಿ, ನಮ್ಮನ್ನ ಆಯ್ಕೆ ಮಾಡಿ ಎದಕ್ ಕಳಿಸಿರ್ತಾರ ಅವ್ರು. ನಮ್ಮನ್ನ ನೀವು ಆಯ್ಕೆಯಾಗಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ರಿ, ಅಭಿವೃದ್ಧಿ ಕೆಲಸ ಮಾಡ್ರಿ, ಜನರಿಗೆ ಸ್ಪಂದನೆ ಮಾಡ್ರಿ, ಜನರಿಗೆ ಒಳ್ಳೇದು ಮಾಡ್ರಿ, ಅನುಕೂಲತೆಗಳನ್ನ ತಂದು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ತಂದು ಜನರಿಗೆ ಮುಟ್ಟಿಸ್ರಿ ಅಂತೇಳಿ ನಮ್ಮನ್ನ ಆಯ್ಕೆ ಮಾಡಿರ್ತಾರ. ಈ ದಮ್ಮು ತಾಕತ್ತು ದೌಲತ್ತು ಅಥವಾ ಅಹಮ್ಮು ತೋರ್ಸಕ್ಕಂತ ಮಾಡಿರಲ್ಲ. ಈಗ ನೀವು ಹುಡುಗಂತ ರಾಜಕಾರಣ ಮಾಡಕಂತ 22 ವರ್ಷ 2004 ಆದ್ರೂ ಸಹಿತ ನಿಮ್ಮನ್ನ ಇನ್ನಾದ್ರೂ ಅಲ್ಲ. ಈಗ ಮತ್ತೆ ಆತಂದು ಅವ್ರ ಮನೆತಂದ ವಿರುದ್ಧನ 5 ಚುನಾವಣೆ ಮಾಡೀನಿ, 3ರಲ್ಲಿ ಗೆದ್ದೀನಿ. ಜನ ಗೆದ್ಸಾರ, ನಾನು ಗೆದ್ದಿಲ್ಲ. ಜನ ಗೆಲ್ಸಾರ, ನನ್ನ ಮೇಲೆ ವಿಶ್ವಾಸ ಇಟ್ಟರು, ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಜನ ಗೌರವ ಕೊಟ್ಟು ಜನ ಗೆಲ್ಸಾರ. ನಾನ್ ಗೆದ್ದಿಲ್ಲ. ನಾನೇ ಗೆದ್ದೀನಿ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರ ಭಾಳ ಅಂದ್ರೆ ನಂದೊಂದು ಓಟ್ ನಾನು ಹಾಕ್ಯಬಹುದು. ಆದ್ರೆ ನಾನು ಗೆದ್ದೀನಿ ಅಂತ ಹೇಳ್ಕೊಂಡು ಜನ ಗೆಲ್ಸಿರ್ತಾರ. ಆ ಕ್ಷೇತ್ರದ ಜನರು ನನ್ನ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ಗೌರವ ಇಟ್ಟು ನನ್ನನ್ನು 3 ಬಾರಿ ಆಯ್ಕೆ ಮಾಡಿದ್ದಾರೆ. ನಾನು ಆಯ್ಕೆ ಆದ ನಂತರ ಆ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡ್ಬೇಕು, ಏನೇನು ಯೋಜನೆಗಳನ್ನ ತರಬೇಕು, ಕುಡಿಯೋ ನೀರಿಂದ ಇರ್ಬೋದು. ನೋಡಿ, ಇವತ್ತು 24/7 ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಕುಡಿಯೋ ನೀರಿನ ಯೋಜನೆ ಇತ್ತು. 24/7 ಇಲ್ಕಲ್ ನಗರಕ್ಕೆ. ಇವತ್ತು ಹಾಳಾಗಿ ಹೋಗಿದೆ. ಯಾಕೆ ಹೋಗಿದೆ? ನಾವು ಅದನ್ನೇನು ಯಾರು ಎಕ್ಸಿಕ್ಯೂಷನ್ ಮಾಡಿದ್ರ ಪೈಪ್ ಲೈನ್ ಅವೆಲ್ಲ ಅಳವಡಿಕೆ ಮಾಡಿದಿಲ್ಲ. ಕಾಂಟ್ರಾಕ್ಟರ್ಗೆನ ಮೇಂಟೆನೆನ್ಸ್ ಕೊಟ್ಟಿದ್ವಿ. ಇವ್ರು ಬಂದ್ಮೇಲೆ, ಕಾಶಪ್ಪನವ್ರು ಬಂದ್ಮೇಲೆ ಅವ್ನು ಕಿತ್ತಿ ಬೇರೆದವ್ರಿಗೆ ಕೊಟ್ರು. ಅವ್ರು ಹಿಂದಿನ ಚೇಲಗಳಿಗೆ ಕೊಡ್ತಾರ. ಚೇಲ ಏನೇನು ಹೇಳ್ತಾರ, ಕುನ್ನಿ ಏನೇನು ಹೇಳ್ತಾರ. ನಾವಂತೂ ಎಲ್ಲಾ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತಾನೆ ಕರಿತೀವಿ, ಸಂಬೋಧನೆ ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ನಾಯಕರು ಅಂತಾನು ಸಂಬೋಧನೆ ಮಾಡ್ತೀವಿ. ನಾವು ಇವತ್ತಿಗೂ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾಯಕರಿಗೆ ಕಾಂಗ್ರೆಸ್ಸಿನ ನಾಯಕರು ಕಾರ್ಯಕರ್ತರು ಅಂತ ಹೇಳ್ತೀವಿ. ನಾವು ಚೈಲ ಕುನ್ನಿ ಅಂತ ನನಗಲ್ಲ, ಅವ ಅಂತಾನ. ಯಾರು? ಕಾಶಪ್ಪನವ್ರು ಅಂತಾರ ಚೈಲ, ನನ್ನ ಚೈಲ, ನಾನು ಕುನ್ನಿ, ನಾ ಸಾಕಿದ ಕುನ್ನಿ ಅಂತೇಳಿ ಈ ರೀತಿ ಸಂಭಾಷಣೆ ಮಾಡತಕ್ಕಂಥವ್ರು. ಇದರಲ್ಲಿ ಅಧಿಕಾರದ ಅಹಮ್ಮ, ದುಡ್ಡಿನ ಅಹಮ್ಮ, ಈ ಅಕ್ರಮವಾಗಿ ಗಳಿಸಿದ ದುಡ್ಡಿನ ಅಹಮ್ಮ ಏನೈತಲ್ಲ ಅದು ಮತ್ತು ಅಧಿಕಾರದ ಅಹಮ್ಮ ಅವ್ರಿಗೆ ಹೆಚ್ಚಿಗೆ ತಲೆಗೆ ಮದ ಏರಿತದೆ. ತಲೆಗೆ ಮದ ಏರಿತಂತಾರಲ್ಲ ಹಂಗ ಆ ತಲೆಗೆ ಮದ ಏರಿತದೆ ಅಧಿಕಾರದ್ದು ಮತ್ತು ಹಣದ್ದು. ಅದು ಒಂದು ಶಾಸ್ತ್ರ ಐತೆ. ವಯಸ್ಸಿನ ಜೊತೆಯಲ್ಲಿ ಅಧಿಕಾರ ಜೊತೆಯಲ್ಲಿ ಹಣ, 3 ಒಂದೇ ಸಲ ಕೂಡಬಾರ್ದಂತ. ಈಗ ಅವ್ರಿಗೆ ವಯಸ್ಸು ಐತೆ, ಹಣನೂ ಕೂಡ ಐತೆ. ಏನೈತೆ ಅಂದ್ರ ಅದನ್ನ ಯಾವ್ದಕ್ಕೆ ಹೋಲಿಸ್ತಾರಂತಂದ್ರ ಕೋತಿ. ಮೊದ್ಲ ವಯಸ್ಸಂದ್ರ ಕೋತಿಗೆ ಹೆಂಡ ಕೂಡಿಸಿ ಮುಂದ ಚೋಳ ಕಡಿಸಿರಿ ಏನ್ ಮಾಡ್ಬಲ್ದು ಕೋತಿ. ಆ ರೀತಿ ತುಘಲಕ್ ದರ್ಬಾರ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ನಡೆದೈತೆ. ಆದ್ರಿಂದ ಜನ ಅದನ್ನ ತಿಳ್ಕೋಬೇಕು. ಏನೋ ಪಾಪ ಕಾಂಗ್ರೆಸ್ನ ಕೆಲವು ಗ್ಯಾರಂಟಿ ಅದು ಇದ್ರ ಮೇಲೆ ಆಸೆ ಕಳಿಸಿರ್ಬೋದು. ಕಳಿಸ್ಲಿ ಪಾಪ, ತಪ್ಪೇನಿಲ್ಲ. ಅವ್ರ ಆಯ್ಕೆ ಅದು, ಹೌದಾ? ಈಗ ಅವ್ರಿಗೆ ಸೇವೆ ಮಾಡ್ಬೇಕು. ಅದನ್ನ ಸೇವೆ ಮಾಡೋದ್ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ನಡೆದಾವ್. ಒಂದು ಉತ್ತರ ತಗೊಳಕ್ 10,000 ಕೊಡ್ಬೇಕ್ರಿ. ಯಾರು ಏನೇ ಮಾಡ್ತಾರ 5-5 ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ ಎಕರೆಕ್ಕ. ಇಲ್ಲಿ ನಮ್ಮ ಮುನ್ಸಿಪಲ್ ನಿಕಟಪೂರ್ವ ಸದಸ್ಯರು ಇವತ್ತಿಗೆ ಕಂಪ್ಲೇಂಟ್ ಕೊಟ್ರಿ. ಈಗ 15 ಲಕ್ಷ 4 ಲಕ್ಷ ರೂಪಾಯಿ ತಗೊಂಡು ಒಂದು 15 ಪದಗಳಂದ್ರೆ ಅವ್ರ ವ್ಯಕ್ತಿತ್ವದ ಪ್ರಕಾರ ಪದಗಳು ಬರ್ತಾವ. ಯಾರ ವ್ಯಕ್ತಿತ್ವ ಏನಿದೆ ಅದ್ರ ಪ್ರಕಾರ ಪದಗಳು ತಾನೇ ಬಂದೇ ಬರ್ತಾವ. ಸಂಸ್ಕೃತಿ, ಅವ್ರ ಸಂಸ್ಕೃತಿ ಬೇರೆ, ಅದ್ರ ಅನಿವಾರ್ಯ. ಮುಂದಿನ ಕ್ಷೇತ್ರ ಹೆಂಗಿರೋದು ಸಚಿವರಾದ ಬಳಿಕ? ಅಧೋಗತಿ. ಅದು ಆ ಡಿಪಾರ್ಟ್ಮೆಂಟ್ ಅಧೋಗತಿ. ಅಲ್ಲ, ಯಾವ ಡಿಪಾರ್ಟ್ಮೆಂಟ್ ಕೊಟ್ರೆ ಅದೇನದ, ಅದು ಮುಗಿತದ. ಅದನ್ನ ಬಾಗ್ಲ ಮುಚ್ಚಿ ಮನೆಗೆ ಬಂದ್ಬಿಡದ. ಹಾಗೆ ಆಗ್ತೀನಿ ಅಂತ ಹೇಳಿ ಅಲ್ಲಕ್ಕ ಹೇಳ್ಕೊಂಡಲ್ರಕ್ಕ ಅವ್ರಿಗೆ ಬಿಟ್ಟಿದ್ದದ. ಅವ್ರ ಪಕ್ಷದ ಆಂತರಿಕ ವಿಚಾರ ನಾನೇನ್ ಅದನ್ನ ಮಾತಾಡಕ್ ಹೋಗುದಿಲ್ಲ. ಆಗ್ಲಿ ಬಿಡ್ಲಿ, ಅದನ್ನ ನಾನೇನ್ ಹೇಳಕ್ ಹೋಗುದಿಲ್ಲ. ಆದ್ರಂತೂ ಈಗ ಹುಣಗುಂದ ಮತಕ್ಷೇತ್ರ ಹಾಳಾಗತ್ತೆ, ಮತ್ತೆ ಮುಂದೆ ರಾಜ್ಯ ಹಾಳಾಗತ್ತೆ ಅಷ್ಟೇ. ಮತ್ತೇನ್ ಬೇರೆ ಅಂದ್ರೆ ಏನ್ ರಿಸಲ್ಟ್ ಏನಪ್ಪಾ ಅಂದ್ರೆ ರಾಜ್ಯ ಹಾಳಾಗತ್ತೆ. ಸಚಿವರಾದ್ರೆ ರಾಜ್ಯ ಹಾಳಾಗತ್ತೆ ಅಷ್ಟೇ. ಅದ್ರಿಂದ
ಅವರು ಮುಖಂಡರು ಏನ್ ನಿರ್ಣಯ ತಗೋತಾರ ತಗೊಳ್ಳಿ. ಏನ್ ರಾಜ್ಯ ಹಾಳು ಮಾಡಕ್ ಬಿಡ್ತಾರೋ ಇಲ್ಲೇ ಇದನ್ನ ಅಷ್ಟ ಹಾಳು ಮಾಡ್ಕೊಂತ ಕುಂದ್ರಪ್ಪ ಅಂತ ಕುಂದಿರ್ತಾರೋ ಏನ್ ಮಾಡ್ತಾರ ಮಾಡ್ಲಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.